ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ರೀಡಿಂಗಲ್ಲಿ ತುಂಬ ಬ್ಯೂಟಿಫುಲ್ ಆಗಿರುವ ಎನರ್ಜಿ ಯಾವುದು ಇದೆ ಅಂತ ನೋಡೋಣ. ಮೊದಲಿಗೆ ಕಾಮ್ ಆಗಿ ಕೂತ್ಕೊಳ್ಳಿ, ಡೀಪ್ ಬ್ರೀತನ್ನು ತಗೊಳ್ಳಿ, ನಿಮ್ಮ ಮನಸ್ಸನ್ನು ಮೈಂಡನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಈಗ ನಿಮ್ಮ ಪರ್ಸನ್ ಹೆಸರನ್ನು ಮನಸಾರೆ 3 ಬಾರಿ ನೆನೆಸ್ಕೊಳ್ಳಿ. ಅವರ ಫೇಸನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ. ಅವರು ಮತ್ತು ನೀವು ಒಟ್ಟಿಗೆ ಕಳೆದಿರುವ ಬ್ಯೂಟಿಫುಲ್ ಮೆಮೊರೀಸ್ನ ನೆನಪು ಮಾಡ್ಕೊಳ್ಳಿ. ಅದಕ್ಕೂ ಮೊದಲು ಈ ರೀಡಿಂಗ್ ನಿಮ್ಮವರೆಗೂ ತಲುಪಿದೆ ಅಂದರೆ ಯು ಆರ್ ಸೋ ಬ್ಲೆಸ್ಡ್. ಸೊ ಯೂನಿವರ್ಸ್ಗೆ ಗ್ರ್ಯಾಟಿಟ್ಯೂಡ್ ಹೇಳಿ. ಥ್ಯಾಂಕ್ ಯು ಯೂನಿವರ್ಸ್ ಅಂತ ಎನರ್ಜಿಯನ್ನು ಫೀಲ್ ಮಾಡಿ. ನಿಮ್ಮ ಪರ್ಸನ್ ಎನರ್ಜಿಯನ್ನು ಫೀಲ್ ಮಾಡಿ. ಯಾವ ಬ್ಯೂಟಿಫುಲ್ ಎನರ್ಜಿ ಬರ್ತಾ ಇದೆಯೋ ಅದನ್ನು ನೀವು ಪಾಸಿಟಿವ್ ಆಗಿ ರಿಸೀವ್ ಮಾಡ್ಕೊಳ್ಳಿ. ಈ ರೀಡಿಂಗ್ ಅನ್ನೋದು ಜನರಲ್ ರೀಡಿಂಗ್ ಆಗಿರುತ್ತೆ. ಸೊ ಪ್ರತಿಯೊಂದು ಎನರ್ಜಿ ಕೂಡ ಪ್ರತಿಯೊಬ್ಬರಿಗೂ ಮ್ಯಾಚ್ ಆಗಬೇಕು ಅಂತ ಇಲ್ಲ. ನಿಮ್ಮ ಹೃದಯಕ್ಕೆ, ನಿಮ್ಮ ಮನಸ್ಸಿಗೆ ಕನೆಕ್ಟ್ ಆಗುವ ಎನರ್ಜಿ ಮಾತ್ರ ರಿಸೀವ್ ಮಾಡ್ಕೊಳ್ಳಿ. ಯಾವ ಭಾಗ ನಿಮಗೆ ಮ್ಯಾಚ್ ಆಗಲ್ಲ ಅಂತ ಅನಿಸಿದ್ರೆ ಅದನ್ನು ಫೋರ್ಸ್ ಆಗಿ ತಗೊಳ್ಬಾರ್ದು. ಸಿಂಪಲ್ ಆಗಿ ಸ್ಕಿಪ್ ಮಾಡಿಬಿಡಿ. ಈ ರೀಡಿಂಗ್ ಉದ್ದೇಶ ಏನು ಅಂದರೆ, ಈ ಕ್ಷಣದ ಎನರ್ಜಿ ಏನಿದೆ, ನಿಮ್ಮ ಪರ್ಸನ್ ಮನಸ್ಸಿನಲ್ಲಿ ಏನು ನಡೀತಾ ಇದೆ, ನಿಮ್ಮಿಬ್ಬರ ನಡುವೆ ಯಾವ ರೀತಿಯ ಎಮೋಷನ್ಸ್ ಮತ್ತು ಕನೆಕ್ಷನ್ ಇದೆ, ಅದನ್ನು ನಿಮಗೆ ತಿಳಿಸುವ ಒಂದು ಚಿಕ್ಕ ಪ್ರಯತ್ನ ಅಷ್ಟೆ. ಸೊ ಓವರ್ ಥಿಂಕ್ ಮಾಡಬೇಡಿ. ಅನಗತ್ಯ ಭಯಗಳಿಗೆ ಜಾಗ ಕೊಡಬೇಡಿ. ಯಾವುದೇ ಸಂಬಂಧದಲ್ಲಿ ಪಾಸಿಟಿವ್ ಎನರ್ಜಿ ತುಂಬ ಮುಖ್ಯ. ಪ್ರೀತಿ ನಿಜವಾಗಿದ್ದರೆ, ಮನಸ್ಸು ಪ್ಯೂರ್ ಆಗಿದ್ದರೆ ನಿಮ್ಮ ರಿಲೇಷನ್ಶಿಪ್ ಅನ್ನೋದು ಸರಿಯಾಗೇ ಆಗುತ್ತೆ. ಆದರೆ ಒಂದು ವಿಷಯ ಯಾವಾಗಲೂ ನೆನ್ಪಿಟ್ಕೊಳ್ಳಿ, ಬಲವಂತದಿಂದ ಯಾವ ರಿಲೇಷನ್ಶಿಪ್ ಕೂಡ ಉಳಿಯಲ್ಲ. ಪ್ರೀತಿ ಅಂದರೆ ಕಂಟ್ರೋಲ್ ಅಲ್ಲ, ಅದು ಅರ್ಥ ಮಾಡ್ಕೊಳ್ಳೋದು, ರೆಸ್ಪೆಕ್ಟ್, ಕೇರ್, ನಿಜವಾದ ಕನೆಕ್ಷನ್. ಸೊ ಕಾಮ್ ಆಗಿರಿ, ಪಾಸಿಟಿವ್ ಆಗಿರಿ. ಯಾವುದು ನಿಜವಾಗ್ಲೂ ನಿಮ್ಮದು ಅದು ಸರಿಯಾದ ಸಮಯಕ್ಕೆ ನಿಮ್ಮ ಬಳಿ ಬಂದೇ ಬರುತ್ತೆ. ಪಾಸಿಟಿವ್ ಆಗಿ ಮ್ಯಾನಿಫೆಸ್ಟ್ ಮಾಡಿ, ನೆಗೆಟಿವಿಟಿಯನ್ನು ಬಿಟ್ಬಿಡಿ. ಕೇವಲ ನೆಗೆಟಿವ್ ಆಗಿ ಥಿಂಕ್ ಮಾಡೋದ್ರಿಂದ ಲೈಫ್ನಲ್ಲಿ ಏನೂ ಆಗೋದಿಲ್ಲ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಪಾಸ್ಟ್ ಎನರ್ಜಿ ಯಾವ ರೀತಿ ಇತ್ತು ಅಂತ ನೋಡೋದಾದರೆ, ನಿಮ್ಮ ಜೊತೆ ಇದ್ದಾಗ ಇದ್ದಂತಹ ಒಂದು ಸಮಾಧಾನದ ಫೀಲ್ ಇತ್ತು ಇವ್ರಿಗೆ. ಪಾಸ್ಟಲ್ಲಿ ಡೀಪ್ ಆಗಿರುವಂತಹ ಪ್ರೀತಿ ಇತ್ತು, ಅಥವಾ ಕಳೆದುಕೊಳ್ಳುವ ಭಯ ಕೂಡ ಕೆಲವೊಂದು ಸಲ ಬರ್ತಾ ಇತ್ತು. ಮನಸ್ಸಿನ ಒಳಗಡೆ ತುಂಬ ಇನ್ಸೆಕ್ಯೂರಿಟಿ ಅಥವಾ ಹಣಕಾಸಿನ ಒತ್ತಡ, ಹೊರಗಡೆ ಸ್ಟ್ರಾಂಗಾಗಿ ಕಾಣಿಸ್ಕೊಂಡ್ರೂ ಕೂಡ ಮನಸ್ಸಿನಲ್ಲಿ ತುಂಬ ಪೇನ್ ಇರುವಂತಹ ಎನರ್ಜಿ. ಈ ವ್ಯಕ್ತಿಗೆ ನಿಮ್ಮ ಜೊತೆ ಇದ್ದಾಗ ಒಂದು ತರಹದ ಸಮಾಧಾನ ಸಿಗ್ತಾ ಇತ್ತು. ಎಲ್ಲರ ಜೊತೆ ಇದ್ದ ಹಾಗೆ ನಿಮ್ಮ ಜೊತೆ ಇವರು ಇರಲಿಲ್ಲ. ಇವರು ಹೊರಗಡೆ ಯಾವುದೇ ರೀತಿ ಇರಬಹುದು, ರೂಢಾಗಿರಬಹುದು, ಆದರೆ ನಿಮ್ಮ ಮುಂದೆ ಮಾತ್ರ ತುಂಬ ನಿಜವಾದ ಫೀಲ್ ಮಾಡ್ತಾಯಿದ್ರು, ತುಂಬ ಸಾಫ್ಟಾಗಿ ಫೀಲ್ ಮಾಡ್ತಾಯಿದ್ರು ಪಾಸ್ಟ್ನ ಟೈಮ್ನಲ್ಲಿ. ಯಾಕೆ ಅಂದರೆ ಇವ್ರಿಗೆ ಗೊತ್ತಿತ್ತು, ನೀವು ಯಾವತ್ತೂ ಇವರನ್ನು ಜಡ್ಜ್ ಮಾಡೋದಿಲ್ಲ, ಇವರಿಂದ ದೂರ ಹೋಗೋದಿಲ್ಲ ಅನ್ನೋ ಒಂದು ಟ್ರಸ್ಟ್ ಅವರಿಗೆ ನಿಮ್ಮ ಮೇಲೆ ಇತ್ತು. ಸೊ ಹಾಗಾಗಿ ಇವರು ಯಾವುದೇ ರೀತಿ ಬಿಹೇವ್ ಮಾಡಿರ್ಬೋದು. ಅಂದರೆ ಬಹಳ ಜನರ ಜೊತೆ ಮಾತಾಡಿದ್ರೂ ಕೂಡ ಸಿಗದ ಒಂದು ಕಂಫರ್ಟ್ ನಿಮ್ಮ ಒಂದು ಮಾತಿನಲ್ಲಿ ಇವ್ರಿಗೆ ಸಿಗ್ತಾ ಇತ್ತು. ನಿಮ್ಮ ಪ್ರೆಸೆನ್ಸ್ ಅವರ ಮನಸ್ಸಿಗೆ ಸಮಾಧಾನ ತರ್ತಾ ಇತ್ತು. ಇದು ಕೇವಲ ಟೈಮ್ ಪಾಸ್, ಅಟ್ರಾಕ್ಷನ್ ಅಲ್ಲ, ಕೇವಲ ಮಾತಿನ ಕನೆಕ್ಷನ್ ಕೂಡ ಅಲ್ಲ ಅಂತ ಅವ್ರು ಅಂದ್ಕೊಳ್ತಾ ಇದ್ರು. ಇಲ್ಲಿ ತುಂಬ ಡೀಪ್ ಎಮೋಷ್ನಲ್ ಬಾಂಡ್ ಇದೆ. ಕೆಲವೊಮ್ಮೆ ಅವರಿಗೆ ನೀವು ಅವರ ಲೈಫ್ನ ಯಾವಾಗಲೂ ಇರ್ತೀರಾ, ಅಥವಾ ಈ ಫ್ರೆಂಡ್ಶಿಪ್ ಆಗಿರ್ಬೋದು, ಅದು ರಿಲೇಷನ್ಶಿಪ್ ಆಗಿರ್ಬೋದು, ಒಟ್ಟಿಗೆ ಇರ್ತೀರಾ. ಈ ರಿಲೇಷನ್ಶಿಪ್ ಅನ್ನೋದು ಯಾವಾಗಲೂ ಎಂಡ್ ಆಗೋದಿಲ್ಲ ಅನ್ನೋ ಫೀಲ್ ಕೂಡ ಮೊದಲು ಇತ್ತು. ಅಂದರೆ ನಿಮ್ಮನ್ನು ಮರೆಯೋದು ಅಂದರೆ ಅವ್ರಿಗೆ ಅದು ಸಾಧ್ಯ ಆಗದೆ ಇರೋ ವಿಷಯ ಅಂತ ಅವರು ಮೊದಲೆಲ್ಲ ಅಂದ್ಕೊಳ್ತಾ ಇದ್ರು. ಬಟ್ ದಿನ ಕಳೆದ ಹಾಗೆ ರಿಲೇಷನ್ಶಿಪ್ಪಲ್ಲಿ ಅವರ ಮಾತಿನಲ್ಲಿ ಬದಲಾವಣೆ ಬರ್ತಾ ಇತ್ತು, ಅಥವಾ ಅವರ ಬಿಹೇವಿಯರಲ್ಲಿ ರೂಢ್ ಆಗಿರೋದು, ನಿಮ್ಮನ್ನು ಇಗ್ನೋರ್ ಮಾಡೋದು, ಈ ರೀತಿಯೆಲ್ಲ ಮಾಡಿರಬಹುದು. ಸೊ ಪ್ರೆಸೆಂಟ್ ಎನರ್ಜಿ ಪ್ರಕಾರ ಒಂದು ಕಡೆ ಅವರಿಗೆ ನಿಮ್ಮ ಹತ್ರ ತುಂಬ ಮಾತಾಡಬೇಕು ಅನ್ನೋ ಮನಸ್ಸಿದೆ, ನಿಮ್ಮ ಹತ್ರ ಬರಬೇಕು ಅನ್ನೋ ಮನಸ್ಸಿದೆ, ಅಥವಾ ಈ ರಿಲೇಷನ್ಶಿಪ್ಪನ್ನು ಕಂಟಿನ್ಯೂ ಮಾಡಬೇಕು ಅನ್ನೋ ಮನಸ್ಸಿದೆ, ನಿಮ್ಮ ಜೊತೆ ಇನ್ನೂ ಜಾಸ್ತಿ ಕನೆಕ್ಟ್ ಆಗಬೇಕು ಅನ್ನೋ ಫೀಲಿಂಗ್ ಇದೆ. ಅಂದರೆ ಇದು ಫ್ರೆಂಡ್ಶಿಪ್ ಕೂಡ ಆಗಿರಬಹುದು. ಆದರೆ ಇನ್ನೊಂದು ಕಡೆ ಮತ್ತೆ ನನಗೆ ಈ ರಿಲೇಷನ್ಶಿಪ್ಪಲ್ಲಿ ಹರ್ಟ್ ಆದರೆ, ಈ ಫ್ರೆಂಡ್ಶಿಪ್ಪಲ್ಲಿ ಹರ್ಟ್ ಆದರೆ, ಈ ರೀತಿಯ ಭಯ ಕೂಡ ಬಂದಿದೆ. ಈ ಭಯ ಯಾಕೋ ಸಡನ್ನಾಗಿ ಬಂದಿರೋದಿಲ್ಲ. ಹಿಂದೆ ಅವರ ಲೈಫ್ನಲ್ಲಿ ತುಂಬ ಹರ್ಟ್ ಆಗಿರುವ ಸಿಚುವೇಶನ್ ಬಂದಿರ್ಬೋದು, ಅಥವಾ ಬೇರೆ ಯಾರಾದರೂ ಮೋಸ ಮಾಡಿರ್ಬೋದು, ಅಥವಾ ಯಾರಾದರೂ ಅವ್ರನ್ನ ತುಂಬ ಹರ್ಟ್ ಆಗೋ ರೀತಿ ಟ್ರೀಟ್ ಮಾಡಿರ್ಬೋದು. ಸೊ ಅದರಿಂದ ಪ್ರೀತಿ ಬಂದಾಗಲೂ ಕೂಡ ಪೂರ್ಣವಾಗಿ ಅದರಲ್ಲಿ ಟ್ರಸ್ಟ್ ಮಾಡೋದಕ್ಕೆ ಸಾಧ್ಯ ಆಗದೆ ಇರೋ ರೀತಿ ಕೂಡ ಇವರು ಬಿಹೇವ್ ಮಾಡಿರಬಹುದು. ಫೈನಾನ್ಷಿಯಲ್ ಪ್ರೆಷರ್, ಸೆಲ್ಫ್ ವರ್ತ್ ಇಶ್ಯೂ ಎನರ್ಜಿ ಅಂದರೆ ಹಣಕಾಸಿನ ಒತ್ತಡ ಇರ್ಬೋದು ಇವರ ಲೈಫ್ನಲ್ಲಿ, ಜವಾಬ್ದಾರಿಗಳ ಭಾರ, ಅಥವಾ ಯಾವುದೋ ಒಂದು ಸಿಚುವೇಷನ್ನಲ್ಲಿ ಸಿಕ್ಕಾಕೊಂಡಿರ್ಬೋದು. ಸೊ ಫೈನಾನ್ಷಿಯಲ್ ಪ್ರೆಷರ್ ಕೂಡ ಇರ್ಬೋದು. ಹೊರಗಡೆ ಎಲ್ಲ ನಾರ್ಮಲ್ ಆಗಿದೆ ಅನ್ನೋ ಹಾಗೆ ತೋರಿಸ್ಕೊಂಡ್ರೂ ಕೂಡ ಮನಸ್ಸಿನ ಒಳಗಡೆ ತುಂಬ ಸ್ಟ್ರೆಸ್ ಹೊತ್ಕೊಂಡು ಇರೋ ರೀತಿಯ ಎನರ್ಜಿ.
ಕೆಲಸ, ಹಣದ ಸಮಸ್ಯೆ, ಫ್ಯಾಮಿಲಿಯ ಜವಾಬ್ದಾರಿ, ರೆಸ್ಪಾನ್ಸಿಬಿಲಿಟಿ ಅಥವಾ ಯಾರ ಮೇಲಾದರೂ ಡಿಪೆಂಡ್ ಆಗಿದ್ದರೆ ಆ ಸಿಚುವೇಶನ್ ಕೂಡ ಎದುರಿಸಬೇಕಾಗಿರಬಹುದು. ಇವುಗಳಲ್ಲಿ ಯಾವುದಾದ್ರೂ ಅವರನ್ನು ತುಂಬ ಪ್ರೆಷರ್ ಮಾಡ್ತಾ ಇತ್ತು. ಕೆಲವೊಮ್ಮೆ ಅವರಿಗೆ ಹೀಗೂ ಅನಿಸಿರ್ಬೋದು, ಇವರಿಗೆ ಬೇಕಾದಷ್ಟು ಹ್ಯಾಪಿನೆಸ್ ಅಂದರೆ ನಿಮಗೆ ಬೇಕಾದಷ್ಟು ಹ್ಯಾಪಿನೆಸ್ ಈ ರಿಲೇಷನ್ಶಿಪ್ಪಲ್ಲಿ ಅಥವಾ ನಾವು ಮುಂದೆ ಇರಬಹುದಾ ಅಥವಾ ನಾನು ಇವರಿಗೆ ತಕ್ಕ ಹಾಗೆ ಇರ್ತೀನಾ, ನನ್ನ ಲೈಫೇ ಈಗ ಸ್ಟೇಬಲ್ ಇಲ್ಲ, ಈ ರಿಲೇಷನ್ಶಿಪ್ ಹೇಗೆ ನಿಭಾಯಿಸಲಿ ಅನ್ನೋ ಕ್ವಶನ್ ಕೂಡ ಇವರ ಮನಸ್ಸಿನಲ್ಲಿ ಬಂದಿರ್ಬೋದು. ಇದು ಹೊರಗಡೆ ಹೇಳೋದಕ್ಕೆ ಆಗದೆ ಇರುವ ನೋವು. ಯಾಕೆಂದರೆ ಎಲ್ಲರೂ ಸ್ಟ್ರಾಂಗ್ ಆಗಿ ಕಾಣಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾರೆ, ಬಟ್ ಮನಸ್ಸಿನ ಒಳಗಡೆ ಮಾತ್ರ ಸಾವಿರ ಪ್ರಶ್ನೆಗಳು ಓಡಾಡ್ತಾ ಇರುತ್ತೆ. ನಿಮ್ಮ ಮೇಲಿನ ಇವರ ಪ್ರೀತಿ ಏನಿದೆ ಅದು ನಿಜವಾಗೇ ಇತ್ತು. ಇದು ಇವರ ಪಾಸ್ಟ್ ಎನರ್ಜಿ. ಆದರೆ ಪರಿಸ್ಥಿತಿ ಅವರ ಮನಸ್ಸನ್ನು ತುಂಬ ಒತ್ತಡಕ್ಕೆ ತಳ್ಳಿತ್ತು. ಕೆಲವೊಮ್ಮೆ ತುಂಬ ಪ್ರೀತಿ ಇದ್ದವರೇ ತಮ್ಮ ಪರಿಸ್ಥಿತಿ ಸರಿ ಇಲ್ಲ ಅನ್ನೋ ಕಾರಣಕ್ಕೆ ಹಿಂದೆ ಸರಿದು ಬಿಡ್ತಾರೆ. ಅದು ಪ್ರೀತಿ ಇಲ್ಲ ಅಂತ ಅಲ್ಲ, ಸಿಚುವೇಶನ್ ಆಗಿರುತ್ತೆ. ಅವರು ಆ ರೀತಿಯ ಸಂದರ್ಭದಲ್ಲಿ ಇರ್ತಾರೆ. ಅಂದರೆ ನಿಮ್ಮನ್ನು ಮನಸಾರೆ ಹರ್ಟ್ ಮಾಡಬೇಕು ಅಂತಲ್ಲ, ಅವರ ಸಿಚುವೇಶನ್ ಆ ರೀತಿ ಇರುತ್ತೆ. ಈಗೋ, ಸೈಲೆಂಟ್ ಟ್ರೀಟ್ಮೆಂಟ್ ಮತ್ತು ಗ್ಯಾಪ್ ಎನರ್ಜಿ ಇಬ್ಬರಲ್ಲೂ ಕೂಡ ಸ್ಟ್ರಾಂಗ್ ಸೆಲ್ಫ್ ರೆಸ್ಪೆಕ್ಟ್. ಮೌನದ ಒಳಗೆ ನೋವು. ಮಾತಾಡಬೇಕು ಅಂತ ಅನಿಸಿದ್ರು ಕೂಡ ಹಿಂದೆ ಸರಿಯೋ ಮನಸ್ಸಿನ ಒಳಗಡೆ ತುಂಬ ಪ್ರೀತಿ ಇದ್ದರೂ ಕೂಡ ಹೊರಗಡೆ ತುಂಬ ರೂಡಾಗಿ ಬಿಹೇವ್ ಮಾಡಿರ್ಬೋದು. ನೀವು ರೂಡಾಗಿ ಬಿಹೇವ್ ಮಾಡಿರ್ಬೋದು ಅಥವಾ ಅವರು ರೂಡಾಗಿ ಬಿಹೇವ್ ಮಾಡಿರ್ಬೋದು. ಪೊಸೆಸಿವ್ನೆಸ್ ಮತ್ತು ಡೀಪ್ ಅಟ್ಯಾಚ್ಮೆಂಟ್ ಇದೆಲ್ಲವೂ ಕೂಡ ಪಾಸ್ಟ್ ಎನರ್ಜಿ. ಈ ರಿಲೇಷನ್ಶಿಪ್ಪಲ್ಲಿ ಏನಾಗ್ತಾ ಇದೆ ಅಂದರೆ ನಿಮ್ಮಿಬ್ಬರ ಹೃದಯದಿಂದ ತುಂಬ ಅಟ್ಯಾಚ್ಮೆಂಟ್ ಆಗಿದ್ದೀರಾ. ಈಗೋ ಮತ್ತು ಸೆಲ್ಫ್ ರೆಸ್ಪೆಕ್ಟ್ ಮಧ್ಯ ಬಂದು ತುಂಬ ಡಿಸ್ಟೆನ್ಸ್ ಅನ್ನೋದನ್ನು ಕ್ರಿಯೇಟ್ ಮಾಡಿದೆ. ಯಾರಿಗೂ ಮೊದಲು ಬಗ್ಗೋದಕ್ಕೆ ಇಷ್ಟ ಇರಲಿಲ್ಲ. ನಾನು ಯಾಕೆ ಮೊದಲು ಮಾತಾಡಬೇಕು, ನಾನು ಯಾಕೆ ಸಾರಿ ಹೇಳಬೇಕು ಅನ್ನೋ ಹಠ ಇಬ್ಬರಲ್ಲೂ ಇತ್ತು. ಆದರೆ ಹೊರಗಡೆ ಎಷ್ಟೇ ಸ್ಟ್ರಾಂಗ್ ಆಗಿ ನೀವು ಬಿಹೇವ್ ಮಾಡಿದ್ರು, ನಟನೆ ಮಾಡಿದ್ರು ಕೂಡ ಮನಸ್ಸಿನ ಒಳಗಡೆ ಮಾತ್ರ ಇಬ್ಬರು ಒಬ್ರನ್ನೊಬ್ಬರು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ರಿ. ಕೆಲವೊಂದು ಸಲ ನೈಟ್ ಫೋನ್ ತಗೊಂಡು ಮೆಸೇಜ್ ಮಾಡಬೇಕು ಅಂತ ಅನಿಸಿದ್ರು ಮತ್ತೆ ಈಗೋ ಅಡ್ಡ ಬಂದಿರಬಹುದು. ಆನ್ಲೈನ್ನಲ್ಲಿ ಇದ್ದರೂ ಮಾತಾಡದೇ ಇರೋದು, ಸ್ಟೇಟಸ್ ನೋಡಿ ಕೂಡ ರಿಪ್ಲೈ ಮಾಡದೇ ಇರೋದು, ಇದು ಎಲ್ಲ ಕೂಡ ಮನಸ್ಸಿನ ಒಳಗಿನಿಂದ ಬಂದಿರುವಂತಹ ನೋವಿನ ಸೈಲೆಂಟ್ ಟ್ರೀಟ್ಮೆಂಟ್. ಅಂದರೆ ಕೇವಲ ಮಾತಾಡೋದೇ ಇರೋದು ಅಲ್ಲ, ಮನಸ್ಸಿನೊಳಗಡೆ ಸಾವಿರ ಮಾತುಗಳಿದ್ರೂ ಕೂಡ ಹೊರಗಡೆ ಸಂಪೂರ್ಣವಾಗಿ ಮೌನವಾಗಿರೋದು. ಅವರು ನಿಮ್ಮಿಂದ ಒಂದು ಚಿಕ್ಕ ಅಟೆನ್ಷನ್ ನಿರೀಕ್ಷೆ ಮಾಡ್ತಾಯಿದ್ರು ಅಥವಾ ಒಂದು ಮೆಸೇಜ್ ಮಾಡಬೇಕು, ಒಂದು ಕೇರ್, ಹೇಗಿದೆಯಾ ಅನ್ನೋ ಮಾತು. ಆದರೆ ಅದು ಸಿಗದೆ ಹೋದಾಗ ತುಂಬ ಹರ್ಟ್ ಆಗಿದ್ದಾರೆ. ನೀವು ಅವರನ್ನು ಇಗ್ನೋರ್ ಮಾಡಿರ್ಬೋದು, ಕೆಲವೊಂದು ಸಲ ಹೊರಗಡೆ ಕೋಪ ತೋರಿಸಿರ್ಬೋದು. ಆದರೆ ಮನಸ್ಸಿನ ಒಳಗಡೆ ಮಾತ್ರ ಅದು ಅವರನ್ನು ತುಂಬ ಪೇಯ್ನ್ ಮಾಡ್ತಾ ಇತ್ತು. ಇಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಕೂಡ ಇದೆ. ಅವರು ನಿಮ್ಮನ್ನು ತುಂಬ ನಿಮ್ಮ ಬಗ್ಗೆ ಫೀಲ್ ಮಾಡ್ಕೊಂಡಿದ್ರು. ನಿಮ್ಮ ಮೇಲೆ, ಈ ರಿಲೇಷನ್ಶಿಪ್ ಮೇಲೆ ಅವರು ತುಂಬ ಅಟ್ಯಾಚ್ಮೆಂಟನ್ನು ಬೆಳೆಸ್ಕೊಂಡಿದ್ರು. ಒಂದು ಡೀಪ್ ಫೀಲಿಂಗ್ ಅನ್ನೋದು ಇತ್ತು. ಕೆಲವೊಮ್ಮೆ ಆ ಪ್ರೀತಿ ಕೇರ್ ಆಗಿ ನಿಮಗೆ ಕಾಣಿಸಿರ್ಬೋದು, ಕೆಲವೊಂದು ಸಲ ಕೋಪ ಆಗಿ ಕಾಣಿಸಿರ್ಬೋದು, ಮತ್ತು ಕೆಲವೊಮ್ಮೆ ಸೈಲೆನ್ಸ್ ಆಗಿ ಹೊರಗಡೆ ಬಂದಿರಬಹುದು. ಪಾಸ್ಟಲ್ಲಿ ಕೆಲವೊಂದು ನಿಮ್ಮ ಬಿಹೇವಿಯರ್ಗಳು ಅವ್ರಿಗೆ ನೋವು ತಂದಿರ್ಬೋದು. ಎಲ್ಲ ಬಿಹೇವಿಯರಿಂದ ಅವರು ಹ್ಯಾಪಿನೆಸ್ಸನ್ನು ಹೊಂದಿದ್ದಾರೆ ಅಂತ ಹೇಳೋದಕ್ಕೆ ಆಗೋದಿಲ್ಲ ಅಲ್ವಾ. ಅದೇ ರೀತಿ ಇಲ್ಲಿ ಇಮೋಷ್ನಲ್ ಡಿಸ್ಕನೆಕ್ಟ್ ಎನರ್ಜಿ, ಹಳೆಯ ದಿನಗಳ ಬಗ್ಗೆ ಥಿಂಕ್ ಮಾಡ್ತಾ ಇರುವ ಎನರ್ಜಿ, ನಿರಾಸೆ, ಮೊದಲಿನ ಹಾಗಿಲ್ಲ ಅನ್ನೋ ನೋವು, ಪ್ರೀತಿಯೊಳಗೆ ಹುಟ್ಟಿದಂತಹ ಭಯದ ಎನರ್ಜಿ ಇದೆ. ಒಂದು ಟೈಮ್ನಲ್ಲಿ ಅವರಿಗೆ ನಿಮ್ಮಲ್ಲಿ ಏನೋ ಬದಲಾವಣೆ ಆಗಿದೆ ಅಂತ ಅನಿಸೋಕೆ ಶುರು ಆಗಿರಬಹುದು. ಮೊದಲು ಇದ್ದ ಹಾಗೆ ಮಾತಿಲ್ಲ, ಮೊದಲು ಇದ್ದ ಹಾಗೆ ಕೇರ್ ಇಲ್ಲ, ಮೊದಲು ಇದ್ದ ಹಾಗೆ ಕನೆಕ್ಷನ್ ಫೀಲ್ ಆಗ್ತಾ ಇಲ್ಲ ಅನ್ನೋ ಖಾಲಿತನ ಅವರ ಮನಸ್ಸಿನ ಒಳಗಿನಿಂದ ಕಾಡ್ತಾ ಇತ್ತು. ಅವರು ನಿಮ್ಮನ್ನು ಯಾವ ರೀತಿ ಪ್ರೀತಿಸಿದ್ರೋ ಆ ಪಾಸ್ಟ್ನಲ್ಲಿ ನಿಮ್ಮ ನಗು, ನಿಮ್ಮ ಕಾಳಜಿ, ನಿಮ್ಮ ಅಟೆನ್ಷನ್ ಅದನ್ನೆಲ್ಲ ಮತ್ತೆ ಹುಡ್ಕೋದಕ್ಕೆ ಟ್ರೈ ಮಾಡ್ತಾಯಿದ್ರು. ಆದರೆ ಸಮಯದ ಜೊತೆ ನಿಮ್ಮಿಬ್ಬರ ನಡುವೆ ಏನೋ ಬದಲಾಗ್ತಾ ಹೋಯಿತು. ಮಾತು ಕಡಿಮೆ ಆಯಿತು, ಯಾವುದೋ ಒಂದು ಸಿಚುವೇಶನ್, ಯಾವುದೋ ಒಂದು ಮಾತು, ಯಾವುದೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಎಮೋಷ್ನಲ್ ಕನೆಕ್ಷನ್ ವೀಕ್ ಆಯಿತು. ಸೊ ಅವರ ಮನಸ್ಸಿನಲ್ಲಿ ತುಂಬ ಡೌಟ್ಸ್ ಶುರುವಾಗಿದ್ದು, ನಮ್ಮ ನಡುವೆ ಇದ್ದ ಆ ಡೀಪ್ ಬಾಂಡ್ ಈಗ ಇಲ್ವಾ ಅನ್ನೋ ಡೌಟ್ ಶುರುವಾಯಿತು. ಇದು ನಿಜವಾದ ಪ್ರೀತಿನಾ ಅಥವಾ ಅಟ್ರ್ಯಾಕ್ಷನ್ ಮಾತ್ರನಾ? ಇಂಥ ಪ್ರಶ್ನೆಗಳು ಅವರ ಮನಸ್ಸಿನಿಂದಲೇ ಬರೋದಕ್ಕೆ ಶುರುವಾಯಿತು. ಅಂದರೆ ಕೆಲವೊಮ್ಮೆ ತುಂಬ ಪ್ರೀತಿ ಇದ್ದ ರಿಲೇಷನ್ಶಿಪ್ಪಲ್ಲೇ ಇಂಥ ಫೇಸ್ ಬಂದ್ಬಿಡುತ್ತೆ. ಯಾಕೆಂದರೆ ಇಬ್ಬರು ಹರ್ಟ್ ಆಗಿರ್ತೀರ, ಆದರೆ ಯಾರೂ ಅವರ ನಿಜವಾದ ನೋವನ್ನು ಓಪನ್ ಅಪ್ ಆಗಿ ಶೇರ್ ಮಾಡ್ಕೊಳ್ಳೋದಿಲ್ಲ. ಅವರು ಇನ್ನೂ ನಿಮ್ಮನ್ನು ಪ್ರೀತಿಯಿಂದಲೇ ನೋಡ್ತಾ ಇದ್ರು, ಬಟ್ ಫೀಲಿಂಗ್ ಸಂಪೂರ್ಣವಾಗಿ ನಿಮ್ಮ ಮೇಲಿಂದ ಹೋಗಿರಲಿಲ್ಲ. ಆದರೆ ಆ ಪ್ರೀತಿ ನಿಧಾನವಾಗಿ ಭಯಕ್ಕೆ ತಿರುಗ್ತಾ ಹೋಗ್ತಾ ಇತ್ತು. ಇವರು ನನ್ನಿಂದ ದೂರ ಹೋಗ್ತಾರಾ, ನಾನು ಇವರಿಗೆ ಇಂಪಾರ್ಟೆಂಟ್ ಅಲ್ವಾ, ನಮ್ಮ ನಡುವೆ ಇದ್ದ ಕನೆಕ್ಷನ್ ಮುಗ್ದೋಯ್ತಾ, ಇಂತಹ ಕೆಲವು ಡೌಟ್ಸ್ಗಳು
ನೆಗೆಟಿವ್ ಥಿಂಕಿಂಗ್ಗಳು ಮನಸ್ಸಿನಲ್ಲಿ ಹೆಚ್ಚಾಗ್ತಾ ಹೋಗ್ತಾ ಇತ್ತು. ಹೊರಗಡೆ ನಾರ್ಮಲ್ ಆಗಿ ಕಾಣಿಸ್ಕೊಳ್ಳೋದಕ್ಕೆ ಟ್ರೈ ಮಾಡಿರಬಹುದು, ಬಟ್ ಒಳಗೆ ಮಾತ್ರ ನಿಮ್ಮಿಬ್ಬರ ಹಳೆಯ ನೆನಪುಗಳಲ್ಲೇ ನೀವಿಬ್ಬರು ಸಿಕ್ಕಾಕೊಂಡಿದ್ರಿ. ಇಲ್ಲಿವರೆಗೂ ಪಾಸ್ಟ್ ಎನರ್ಜಿ ಆಯಿತು. ಈಗ ಪ್ರೆಸೆಂಟ್ ಎನರ್ಜಿ ಯಾವ ರೀತಿ ಇದೆ, ಸದ್ಯದ ಎನರ್ಜಿ, ಇವತ್ತಿನ ಎನರ್ಜಿ ಯಾವ ರೀತಿ ಇದೆ ಅಂತ ನೋಡೋಣ. ಇನ್ನು ಈ ರಿಲೇಷನ್ಶಿಪ್ ಬಗ್ಗೆ ಅವರು ಮರ್ತಿಲ್ಲ, ಮತ್ತೆ ಕನೆಕ್ಟ್ ಆಗಬೇಕು ಅನ್ನೋ ಫೀಲಿಂಗ್ಸ್ ಇದೆ. ಈಗೋ ಮತ್ತು ಪ್ರೀತಿ ನಡುವಿನ ಒಳಗಿನ ಯುದ್ಧ ನಡೀತಾ ಇದೆ. ನಿಮ್ಮ ಕಡೆಗೆ ತುಂಬ ಸ್ಟ್ರಾಂಗ್ ಆಗಿ ಪುಲ್ ಆಗ್ತಾ ಇದ್ದಾರೆ. ಮನಸ್ಸಿನ ಒಳಗಡೆ ತುಂಬ ಜಾಸ್ತಿ ಅವ್ರಿಗೆ ಫೀಲಿಂಗ್ಸ್ ಇದೆ. ಹೊರಗಡೆ ನಾರ್ಮಲ್ ಆಗಿ ನಟಿಸ್ತಾ ಇರ್ಬೋದು. ಈ ಕ್ಷಣ ಅವರ ಮನಸ್ಸಿನ ಎನರ್ಜಿ ಯಾವ ರೀತಿ ಇದೆ ಅಂದರೆ, ಅವರು ಇನ್ನೂ ಸಂಪೂರ್ಣವಾಗಿ ನೆನಪುಗಳಿಂದ ಹೊರಗಡೆ ಹೋಗ್ತಾ ಇಲ್ಲ. ನಿಮ್ಮ ನೆನಪಾಗಿರ್ಬೋದು, ನಿಮ್ಮ ಎನರ್ಜಿ, ನಿಮ್ಮ ಜೊತೆ ಇದ್ದ ಕನೆಕ್ಷನ್, ಇದೆಲ್ಲ ಇನ್ನೂ ಅವರ ಮನಸ್ಸಿನಲ್ಲಿ ತುಂಬ ಸ್ಟ್ರಾಂಗ್ ಆಗಿ ಉಳ್ಕೊಂಡಿದೆ. ಹೊರಗಡೆಯಿಂದ ನೋಡಿದ್ರೆ ಅವರು ತುಂಬ ಸಾಧಾರಣವಾಗಿ ನಾರ್ಮಲ್ ಆಗಿದ್ದಾರೆ ಅಂತ ನಿಮ್ಗೆ ಅನಿಸ್ತಾ ಇರ್ಬೋದು. ನನಗೆ ಏನು ಅನಿಸೋದಿಲ್ಲ ಅನ್ನೋ ರೀತಿ ಅವರು ಬಿಹೇವ್ ಮಾಡ್ತಾ ಇರ್ಬೋದು. ಬೇರೆ ವಿಷಯಗಳಲ್ಲಿ ಬ್ಯುಸಿ ಆಗಿರೋ ಹಾಗೆ ತೋರಿಸ್ಕೊಳ್ತಾ ಇರ್ಬೋದು. ಬಟ್ ಅವರ ಮನಸ್ಸಿನಲ್ಲಿ ನಿಮ್ಮ ಕಡೆಗೆ ಸ್ಟ್ರಾಂಗ್ ಪುಲ್ ಆಗುವಂತಹ ಎನರ್ಜಿ. ಕೆಲವೊಮ್ಮೆ ಅವ್ರಿಗೆ ಸಡನ್ನಾಗಿ ನಿಮ್ಮ ನೆನಪು ಬರ್ತಾ ಇದೆ. ಕೆಲವೊಮ್ಮೆ ನಿಮ್ಮ ಹಳೆಯ ಚಾಟ್ ಓದಬೇಕು ಅಂತ ಅನ್ನಿಸ್ತಾ ಇದೆ. ಕೆಲವೊಮ್ಮೆ ನಿಮ್ಮ ಪ್ರೊಫೈಲ್ ನೋಡಬೇಕು ಅಂತ, ಮತ್ತು ಕೆಲವೊಮ್ಮೆ ನಿಮ್ಮ ಜೊತೆ ಮಾತಾಡಬೇಕು ಅನ್ನೋ ಆಸೆ ತುಂಬ ಜಾಸ್ತಿ ಆಗ್ತಾ ಇರುತ್ತೆ. ಇಲ್ಲಿ ಅವ್ರಿಗೂ ಕೂಡ ಒಂದು ದೊಡ್ಡ ಕನ್ಫ್ಯೂಷನ್ ಇದೆ. ಅವರ ಹೃದಯ ಹೇಳ್ತಾ ಇದೆ, ಹೋಗಿ ಮಾತಾಡು, ಈ ವ್ಯಕ್ತಿಯನ್ನು ಕಳ್ಕೊಬೇಡ, ಅಂದರೆ ನಿಮ್ಮನ್ನು ಕಳ್ಕೊಳ್ಬಾರ್ದು ಅಂತ. ಅವರ ನಿಜವಾದ ಫೀಲಿಂಗ್ಸ್ ಹೇಳ್ತಾ ಇದೆ. ಆದರೆ ಅದೇ ಸಮಯದಲ್ಲಿ ಅವರ ಈಗೋ ಮತ್ತು ಭಯ ಹೇಳ್ತಾ ಇದೆ, ಮತ್ತೆ ರಿಜೆಕ್ಟ್ ಆದರೆ ಅವ್ರಿಗೀಗ ನಾನು ಬೇಕಿಲ್ವೇನೋ, ನಾನು ಮಾತಾಡಿದ್ರು ಅವರು ದೂರ ಉಳ್ಕೊಂಡ್ರೆ. ಸೊ ಅವರು ಒಂದೇ ಸಮಯದಲ್ಲಿ ನಿಮ್ಮ ಹತ್ತಿರಕ್ಕೂ ಬರೋಕ್ಕೆ ಬಯಸ್ತಾ ಇದ್ದಾರೆ, ಮತ್ತು ಹಿಂದೆ ಸರಿತಾ ಇದ್ದಾರೆ. ಕೆಲವೊಮ್ಮೆ ತುಂಬ ಮೆಸೇಜ್ ಮಾಡಬೇಕು ಅಂತ ಅನ್ನಿಸ್ತಾ ಇರುತ್ತೆ, ಆದರೆ ಕೊನೆಯ ಕ್ಷಣದಲ್ಲಿ ಸುಮ್ಮನಾಗುವಂತಹ ಎನರ್ಜಿ. ನಿಮ್ಮ ನೆನಪುಗಳಿಂದ ತಪ್ಪಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಅಂದರೆ ಆಬ್ಸೆಸಿವ್ ಥಾಟ್ಸ್, ಮನಸ್ಸಿನಲ್ಲಿ ಸಮಾಧಾನ ಇಲ್ಲದೆ ಇರುವ ಎನರ್ಜಿ, ಮೂವ್ ಆನ್ ಆಗೋದಕ್ಕೆ ಟ್ರೈ ಮಾಡುವ ಎನರ್ಜಿ. ಆದರೆ ನಿಮ್ಮ ಎನರ್ಜಿ ಮರೆಯೋದಕ್ಕೆ ಆಗದೇ ಇರುವ ಸ್ಥಿತಿ. ಮನಸ್ಸಿನ ಒಳಗಡೆ ತುಂಬ ಕನೆಕ್ಷನ್ ಫೀಲ್ ಆಗುವ ಎನರ್ಜಿ. ಅವರು ಅವರನ್ನು ತುಂಬ ಡಿಸ್ಟ್ರ್ಯಾಕ್ಟ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಕೆಲಸದಲ್ಲಿ ಬ್ಯುಸಿ ಆಗೋದು, ಅಥವಾ ಜನರ ಜೊತೆ, ಫ್ಯಾಮಿಲಿ ಜೊತೆ, ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡೋದು, ಮಾತಾಡೋದು, ಸೋಷಿಯಲ್ ಮೀಡಿಯಾದಲ್ಲಿ ಟೈಮ್ ಕಳೆಯೋದು, ಕೆರಿಯರ್ ಮೇಲೆ ಫೋಕಸ್ ಮಾಡೋದು, ಹೀಗೆ ತುಂಬ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಎಷ್ಟು ದೂರ ಓಡೋದಕ್ಕೆ ಟ್ರೈ ಮಾಡಿದ್ರೂ ಕೂಡ ಕೊನೆಯಲ್ಲಿ ಅವರ ಮನಸ್ಸು ಮತ್ತೆ ನಿಮ್ಮ ಕಡೆಗೆ ಬಂದು ನಿಲ್ತಾ ಇದೆ, ನಿಮ್ಮ ನೆನಪಿಗೆ ಬಂದು ನಿಲ್ತಾ ಇದೆ. ಕೆಲವೊಂದು ಸಲ ಅವರಿಗೆ ಅವರ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ನಾನು ಯಾಕೆ ಇನ್ನೂ ಇವರನ್ನು ಇಷ್ಟು ನೆನಪಿಸ್ಕೊಳ್ತಾ ಇದ್ದೀನಿ ಅನ್ನೋ ಪ್ರಶ್ನೆ ಅವರ ಒಳಗಡೆ ಬರ್ತಾ ಇದೆ. ನಿಮ್ಮ ವಾಯ್ಸ್, ನಿಮ್ಮ ಮಾತಿನ ಸ್ಟೈಲ್, ನಿಮ್ಮ ಆ್ಯಟಿಟ್ಯೂಡ್, ನಿಮ್ಮ ಕೋಪ, ನಿಮ್ಮ ಕಾಳಜಿ, ಇದೆಲ್ಲ ಮತ್ತೆ ಮತ್ತೆ ಅವರ ಮನಸ್ಸಿನಲ್ಲಿ ರಿಪೀಟ್ ಆಗ್ತಾ ಇದೆ. ಅವರು ಮೂವ್ ಆನ್ ಆಗಬೇಕು ಅಂತ ಯೋಚನೆ ಮಾಡ್ತಾರೆ, ಆದರೆ ಅವರ ಹೃದಯ ಇನ್ನೂ ನಿಮ್ಮಿಂದ ಹೊರಗಡೆ ಬಂದಿಲ್ಲ. ಕೆಲವೊಂದು ಸಲ ರಾತ್ರಿ ತುಂಬ ಕಾಮ್ ಆಗಿರುವಂತಹ ಟೈಮ್ನಲ್ಲಿ ನಿಮ್ಮ ಬಗ್ಗೆ ಹೆಚ್ಚು ಯೋಚನೆ ಬರ್ತಾ ಇದೆ. ಅಂದರೆ ನೀವೇನು ಮಾಡ್ತಾ ಇರ್ಬೋದು, ಇವರನ್ನು ನೆನಪಿಸ್ಕೊಳ್ತಾ ಇದ್ದೀರಾ ನೀವು, ಮತ್ತೆ ನಮ್ಮ ನಡುವೆ ಮಾತುಕತೆ ಶುರು ಆಗುತ್ತಾ, ಇಂಥ ಯೋಚನೆಗಳು ಅವರನ್ನು ಬಿಡ್ತಾ ಇಲ್ಲ. ಇಲ್ಲಿ ಕಾಣ್ತಾ ಇರೋದು ಕೇವಲ ಹಳೆಯ ಅಟ್ರಾಕ್ಷನ್ ಮಾತ್ರ ಅಲ್ಲ, ಇನ್ನೂ ಮುಗಿಯದೇ ಇರುವ ಎಮೋಷ್ನಲ್ ಕನೆಕ್ಷನ್ ಎನರ್ಜಿ, ತಪ್ಪು ಮಾಡಿರುವ ಅರಿವಿನ ಎನರ್ಜಿ, ಮನಸ್ಸನ್ನೇ ಕಾಡ್ತಾ ಇರುವ ಗಿಲ್ಟ್ ಎನರ್ಜಿ ಇದೆ, ನಿಮ್ಮನ್ನು ಹರ್ಟ್ ಮಾಡಿದ್ದಾರೆ ಅನ್ನೋ ನೋವಿನ ಎನರ್ಜಿ ಇದೆ, ಮತ್ತು ಈ ರಿಲೇಷನ್ಶಿಪ್ಪಲ್ಲಿ ಒಂದು ಚಾನ್ಸ್ ಬೇಕು ಅನ್ನೋ ಎನರ್ಜಿ. ಹೊರಗಡೆ ಅವರು ಯಾವುದೇ ರೀತಿ ಇರ್ಬೋದು, ಬಟ್ ಮನಸ್ಸಿನಲ್ಲಿ ಎಮೋಷ್ನಲ್ ಆಗಿ ಡೌನ್ ಆಗ್ತಾ ಇದ್ದಾರೆ ಅನ್ನೋ ಎನರ್ಜಿ. ಅವರು ಮಾಡಿದ ಕೆಲವು ಕೆಲಸ ಅಥವಾ ಹೇಳಿದ ಕೆಲವು ಮಾತುಗಳು ಈಗ ಅವರ ಮನಸ್ಸಿನಿಂದ ಕಾಡ್ತಾ ಇದೆ. ಪಾಸ್ಟಲ್ಲಿ ಅಥವಾ ಆ ಸಮಯದಲ್ಲಿ ಅವರು ಈ ರಿಲೇಷನ್ಶಿಪ್ಪಿಂದ ದೂರ ಹೋಗೋದು ಸರಿ ಅಂತ ಅವ್ರಿಗೆ ಅನಿಸಿರ್ಬೋದು, ಅಥವಾ ಅವರ ಈಗೋ, ಗೊಂದಲ, ಕೋಪ ಅಥವಾ ಪರಿಸ್ಥಿತಿಯ ಕಾರಣಕ್ಕೆ ನಿಮ್ಮನ್ನು ದೂರ ಮಾಡಿರ್ಬೋದು. ಆದರೆ ಈಗ ಒಂಟಿಯಾಗಿ ಇದ್ದಾಗ, ಎಲ್ಲವೂ ಸೈಲೆಂಟ್ ಆದಮೇಲೆ ಅವರು ಮಾಡಿದ ತಪ್ಪುಗಳ ಏನು ಅರ್ಥ ಅನ್ನೋದು ಅವ್ರಿಗೀಗ ಫೀಲ್ ಆಗ್ತಾ ಇದೆ. ಕೆಲವೊಂದು ಸಲ ಮನುಷ್ಯರಿಗೆ ಆ ಕ್ಷಣದಲ್ಲಿ ಅವರ ತಪ್ಪು ಗೊತ್ತಾಗೋದಿಲ್ಲ, ಆದರೆ ಅದೇ ವ್ಯಕ್ತಿ ದೂರ ಆದಮೇಲೆ ಬೆಲೆ ಏನು ಅನ್ನೋದು, ವ್ಯಾಲ್ಯೂ ಏನು ಅನ್ನೋದು ಡೀಪಾಗಿ ಅರ್ಥ ಆಗುತ್ತೆ. ಅದೇ ಎನರ್ಜಿ ಇಲ್ಲಿದೆ. ನಿಮ್ಮನ್ನು ಹರ್ಟ್ ಮಾಡಿದ ಕೆಲವು ಕ್ಷಣ ಅಥವಾ ಆ ಟೈಮ್ನಲ್ಲಿ ಅವರಿಗೆ ಮತ್ತೆ ಮತ್ತೆ ನಿಮ್ಮನ್ನು ನೆನಪಾಗ್ತಾ ಇರಲಿಲ್ಲ, ಬಟ್ ಈಗ ನಿಮ್ಮ ನೆನಪಾಗೋದಕ್ಕೆ ಶುರು ಆಗಿದೆ. ಆ ಸಮಯದಲ್ಲಿ ನಾನು ಆ ರೀತಿ ಮಾಡಬಾರ್ದಿತ್ತು, ಅವ್ರು ನನಗೆ ಎಷ್ಟು ಪ್ರೀತಿ ಕೊಟ್ಟರು, ನಾನು ಯಾಕೆ ಅಷ್ಟು ರೂಡಾಗಿ ಬಿಹೇವ್ ಮಾಡಿದೆ, ಈ ರೀತಿಯ ಯೋಚನೆಗಳು ಮನಸ್ಸಿನ ಒಳಗಡೆಯಿಂದ ಕಾಡ್ತಾ ಇದೆ. ನಿಮ್ಮ ಮುಂದೆ ಅವರು ಎಲ್ಲವನ್ನ ಒಪ್ಕೊಳ್ತಾ ಇರ್ಬೋದು, ನಾರ್ಮಲಾಗಿ ಕಾಣಿಸ್ಕೊಳ್ತಾ ಇರ್ಬೋದು, ಬಟ್ ಮನಸ್ಸಿನಲ್ಲಿ ಮಾತ್ರ ತುಂಬ ಹೆವಿ ಫೀಲಿಂಗ್ ಹೊತ್ಕೊಂಡಿದ್ದಾರೆ. ಇಲ್ಲಿ ಸ್ಟ್ರಾಂಗ್ ಎನರ್ಜಿ ಯಾವ ರೀತಿ ಇದೆ ಅಂದರೆ, ನಿಮ್ಮಂತಹ ಕೇರ್, ಕನೆಕ್ಷನ್, ಅರ್ಥ ಮಾಡ್ಕೊಳ್ಳೋ ಮನಸ್ಸು ಎಲ್ಲರಲ್ಲೂ ಸಿಗಲ್ಲ ಅನ್ನೋದು ಇವ್ರಿಗೆ ಅನ್ನಿಸ್ತಾ ಇದೆ.
ಅವರು ನಿಮ್ಮನ್ನು ಕೇವಲ ಫ್ರೆಂಡ್ಶಿಪ್ ಆಗಿ ಆಗಲಿ ಅಥವಾ ರಿಲೇಷನ್ಶಿಪ್ಪಲ್ಲಿ ಆಗಲಿ ನೋಡಿರಲಿಲ್ಲ, ತಮ್ಮ ಎಮೋಷ್ನಲ್ ಕಂಫರ್ಟ್ ಕೂಡ ಫೀಲ್ ಮಾಡುತ್ತಾ ಇದ್ದರು. ಅದರಿಂದ ಈಗ ನಿಮ್ಮ ಕೊರತೆ ಅವರಿಗೆ ತುಂಬ ಹೆವಿಯಾಗಿ ಅನ್ನಿಸ್ತಾ ಇದೆ. ಬಟ್ ನಾನು ಹೋಗಿ ಮಾತಾಡಿದ್ರೆ ಅವ್ರು ಮತ್ತೆ ನನ್ನ ಅಕ್ಸೆಪ್ಟ್ ಮಾಡ್ತಾರಾ ಅನ್ನೋ ಫೀಲ್ ಕೂಡ ಕೆಲವರಿಗಿದೆ. ಅವರೀಗ ಅಂದ್ಕೊಳ್ತಾ ಇದ್ದಾರೆ, ನೀವು ಅವರ ಬಗ್ಗೆ ಏನು ಫೀಲ್ ಮಾಡ್ತೀರಾ, ಅಂದರೆ ಇವ್ರು ಏನೇ ತಪ್ಪು ಮಾಡಿರ್ಬೋದು, ಆ ತಪ್ಪನ್ನು ನೀವು ಕ್ಷಮಿಸ್ತೀರಾ ಅನ್ನೋ ಪ್ರಶ್ನೆಗಳು ಇವರನ್ನು ತಡೀತಾ ಇದೆ. ಸೊ ಕೆಲವೊಮ್ಮೆ ನಿಮ್ಮ ಜೊತೆ ಮಾತಾಡಬೇಕು ಅಂತ ಅನ್ನಿಸ್ತಾ ಇರ್ಬೋದು, ಆಮೇಲೆ ಮತ್ತೆ ಹಿಂದೆ ಸರಿಯುವ ಎನರ್ಜಿ. ಅವರು ಈ ರಿಲೇಷನ್ಶಿಪ್ಪನ್ನು ಸಂಪೂರ್ಣವಾಗಿ ಮರ್ತಿದ್ದಾರೆ ಅಂತಲ್ಲ, ಬಟ್ ಮನಸ್ಸಿನ ಒಳಗಡೆಯಿಂದ ಭಯ ಕೂಡ ಇದೆ. ಹತ್ತಿರ ಬರೋದು ಮತ್ತೆ ದೂರ ಹೋಗೋದು, ಆ ಎನರ್ಜಿ ಇದೆ. ಈಗೋ ನಿಧಾನವಾಗಿ ಕಡಿಮೆ ಆಗುವಂತಹ ಎನರ್ಜಿ ಅಥವಾ ಸತ್ಯವನ್ನು ಒಪ್ಕೊಳ್ಳುವಂತಹ ಎನರ್ಜಿ, ಸೀರಿಯಸ್ ಲವ್ ಎನರ್ಜಿ, ನಿಮ್ಮನ್ನು ಕಳ್ಕೊಳ್ಳುವ ಭಯದ ಎನರ್ಜಿ, ನ್ಯೂ ಬಿಗಿನಿಂಗ್ ಎನರ್ಜಿ ಇದೆ, ಪ್ರೊಟೆಕ್ಟಿವ್ ಎನರ್ಜಿ. ಇಲ್ಲಿ ಮಾಸ್ಕ್ ಏನು ಹಾಕ್ಕೊಂಡಿದ್ದಾರೆ ಅವರು, ಅದು ತುಂಬ ದಿನ ಉಳಿಯೋದಿಲ್ಲ. ಅಂದರೆ ನನಗೇನು ಆಗೋದಿಲ್ಲ ಅವರು ನನ್ನಿಂದ ದೂರ ಇದ್ದು ಅಂತ ಅವ್ರು ಏನು ಬಿಹೇವ್ ಮಾಡ್ತಾ ಇದ್ದಾರೆ, ಅದು ತುಂಬ ದಿನ ಆ ಮಾಸ್ಕ್ ಉಳಿಯೋದಿಲ್ಲ. ನಾನು ಮೂವ್ ಆನ್ ಆಗಿದ್ದೀನಿ ಅಂತ ಎಷ್ಟೇ ಹೊರಗಡೆ ತೋರಿಸ್ಕೊಂಡ್ರೂ ಕೂಡ ಒಂದು ಟೈಮ್ ಬಂದ ನಂತರ ಅವರ ಮನಸ್ಸೇ ಸತ್ಯ ಒಪ್ಕೊಳ್ಳುವ ಹಂತಕ್ಕೆ ಬರುತ್ತೆ. ಯಾಕೆಂದರೆ ಒಬ್ಬ ವ್ಯಕ್ತಿಯನ್ನು ನಿಜವಾಗ್ಲೂ ಪ್ರೀತಿಸಿದಾಗ ಅಥವಾ ಅವರನ್ನು ಎಷ್ಟು ದಿನ ಮನಸ್ಸಿನಿಂದ ತಳ್ಳೋದಕ್ಕೆ ಟ್ರೈ ಮಾಡಿದ್ರೂ ಕೂಡ ಒಂದು ಹಂತದ ನಂತರ ಅದು ಸಾಕಾಗ್ಬಿಡುತ್ತೆ, ಟಯರ್ಡ್ ಆಗಿಬಿಡುತ್ತೆ ಮನಸ್ಸಿಗೆ. ಅವರಿಂದ ದೂರ ಇರೋದಕ್ಕೆ ಸಾಧ್ಯ ಆಗೋದಿಲ್ಲ, ಅದು ನಿಜವಾದ ಪ್ರೀತಿಯಾಗಿದ್ದರೆ. ಬಟ್ ಬಲವಂತದ ಪ್ರೀತಿಯಾದರೆ ನೀವು ಏನೇ ಮಾಡಿದ್ರೂ ಕೂಡ ಅಥವಾ ಆ ವ್ಯಕ್ತಿ ಏನೇ ಮಾಡಿದ್ರೂ ಕೂಡ ಆ ಬಲವಂತದ ಪ್ರೀತಿ ಅನ್ನೋದು ಉಳಿಯೋದಿಲ್ಲ. ಸೊ ಎನರ್ಜಿಯ ಪ್ರಕಾರ ಮೊದಲು ಅವರ ಈಗೋ ತುಂಬ ಸ್ಟ್ರಾಂಗ್ ಆಗಿತ್ತು. ನಾನು ಮೊದಲು ಮಾತಾಡಲ್ಲ, ನಾನು ಯಾಕೆ ಬಗ್ಗಬೇಕು ಅಂತಹ ಎನರ್ಜಿ ಇತ್ತು. ಆದರೆ ನಿಧಾನವಾಗಿ ಅದು ಕರಗ್ತಾ ಹೋಗುತ್ತೆ. ಯಾಕೆಂದರೆ ನಿಮ್ಮ ಕೊರತೆ ಅವರನ್ನು ತುಂಬ ಡೀಪಾಗಿ ಟಚ್ ಮಾಡ್ತಾ ಇದೆ. ಒಂದು ಟೈಮ್ನ ನಂತರ ಅವರಿಗೆ ಕ್ಲಿಯರಾಗಿ ಅರ್ಥ ಆಗೋದಕ್ಕೆ ಶುರುವಾಗುತ್ತೆ. ಅವರ ಜೀವನದಲ್ಲಿ ಎಷ್ಟೇ ಜನ ಇದ್ದರೂ ಕೂಡ ಮನಸ್ಸಿಗೆ ನಿಜವಾದ ಸಮಾಧಾನ, ಪ್ರೀತಿ, ಹ್ಯಾಪಿನೆಸ್ ನೀವು ಮಾತ್ರ ಕೊಟ್ಟಿದ್ದು ಅಂತ. ಅವರು ನಿಮ್ಮ ಟ್ರಸ್ಟ್ ಮತ್ತೆ ಗೆಲ್ಲಬೇಕು ಅನ್ನೋದರ ಬಗ್ಗೆ ತುಂಬ ಯೋಚನೆ ಮಾಡ್ತಾರೆ. ಈ ಸಲ ಕೇವಲ ಮಾತುಗಳಿಂದ ಅಲ್ಲ, ಆ್ಯಕ್ಷನ್ ಮೂಲಕ ತೋರಿಸ್ಬೇಕು ಅನ್ನೋ ಮನಸ್ಸು ಬರ್ತಾ ಇದೆ. ಅವರು ಈ ರಿಲೇಷನ್ಶಿಪ್ಪನ್ನು ಲೈಟಾಗಿ ನೋಡ್ತಾ ಇಲ್ಲ. ಮೊದಲು ಇದ್ದ ಕನ್ಫ್ಯೂಷನ್, ಹಾರ್ಟ್ ಕೋಲ್ಡ್ ಬಿಹೇವಿಯರ್ ನಿಧಾನವಾಗಿ ಕಡಿಮೆ ಆಗ್ತಾ ಇದೆ. ಈ ರಿಲೇಷನ್ಶಿಪ್ಪನ್ನು ಹೇಗೆ ಸೇವ್ ಮಾಡಬೇಕು ಅನ್ನೋ ಸೀರಿಯಸ್ ಆಗಿ ಥಿಂಕ್ ಮಾಡೋ ರೀತಿಯ ಎನರ್ಜಿ ಕೆಲವರ ಎನರ್ಜಿ ಇದೆ. ಅಂದರೆ ನಿಮ್ಮನ್ನು ಕಳೆದುಕೊಳ್ಳುವ ಭಯ ಕೂಡ ತುಂಬ ಜಾಸ್ತಿ. ಸೊ ಅವರು ನಿಮ್ಮ ಮೇಲೆ ಇನ್ನೂ ಹೆಚ್ಚು ಪ್ರೊಟೆಕ್ಟಿವ್ ಆಗಿ ಫೀಲ್ ಮಾಡ್ಬೋದು. ಯಾರಾದರೂ ನಿಮ್ಮಿಬ್ಬರ ನಡುವೆ ಬರೋ ಟ್ರೈ ಮಾಡಿದ್ರೂ ಕೂಡ ಅವರಿಗೆ ಅದು ಇಷ್ಟ ಆಗೋದಿಲ್ಲ ಅನ್ನೋ ಎನರ್ಜಿ ಕೂಡ. ಅಂದರೆ ಅವರು ಬದಲಾಗಬೇಕು ಅನ್ನೋ ಆಸೆ ಇಟ್ಕೊಂಡಿದ್ದಾರೆ. ತಮ್ಮ ಹಳೆಯ ತಪ್ಪುಗಳು ಏನಿತ್ತು ಅದರಿಂದ ಹೊರಗಡೆ ಬರ್ತಾ ಇದ್ದಾರೆ. ಹಿಂದೆ ಇದ್ದ ಹಾಗೆ ಎಸ್ಕೇಪ್ ಆಗೋದು, ಸೈಲೆಂಟ್ ಆಗೋದು, ಇಗ್ನೋರ್ ಮಾಡೋದು ಅದೆಲ್ಲವನ್ನು ಬಿಟ್ಟು ನಿಜವಾಗ್ಲೂ ಮಾತಾಡಬೇಕು ಅನ್ನೋ ಮನಸ್ಸು ಬರ್ತಾ ಇದೆ. ಕೆಲವೊಮ್ಮೆ ಅವರು ನಿಮ್ಮನ್ನು ದೂರದಿಂದ ಗಮನಿಸ್ತಾ ಇರ್ಬೋದು. ನಿಮ್ಮ ಸ್ಟೇಟಸ್, ಪೋಸ್ಟ್, ಚಿಕ್ಕ ಚಿಕ್ಕ ಬದಲಾವಣೆಗಳನ್ನ ಗಮನಿಸ್ತಾ ಇರ್ಬೋದು. ಯಾಕೆಂದರೆ ಮನಸ್ಸು ಇನ್ನೂ ಸಂಪೂರ್ಣವಾಗಿ ನಿಮ್ಮ ಜೊತೆ ಕನೆಕ್ಟ್ ಆಗಿದೆ. ಬಟ್ ಒಂದು ವಿಷಯ ನೆನ್ಪಿಟ್ಕೊಳ್ಳಿ, ಈ ರೀಡಿಂಗ್ ಅನ್ನೋದು ಒಂದು ಜನರಲ್ ಕಲೆಕ್ಟಿವ್ ಎನರ್ಜಿ. ಎಲ್ಲರ ಸಿಚುವೇಶನ್ ಒಂದೇ ರೀತಿ ಇರೋದಿಲ್ಲ. ಆದ್ದರಿಂದ ನಿಮ್ಮ ಹೃದಯಕ್ಕೆ ಯಾವ ಭಾಗ ಕನೆಕ್ಟ್ ಆಗ್ತಾ ಇದೆಯೋ ಅದನ್ನು ಮಾತ್ರ ನೀವು ರಿಸೀವ್ ಮಾಡ್ಕೊಳ್ಳಿ. ನಿಮಗೆ ಕನೆಕ್ಟ್ ಆಗದೇ ಇರುವ ಭಾಗವನ್ನು ನೀವು ಅಲ್ಲಿಗೆ ಸ್ಕಿಪ್ ಮಾಡಿ. ಬಟ್ ನೆಗೆಟಿವ್ ಆಗಿ ಥಿಂಕ್ ಮಾಡಬೇಡಿ, ಪಾಸಿಟಿವ್ ಆಗಿರಿ. ಪಾಸಿಟಿವ್ ಆಗಿದ್ದರೆ ನಿಮ್ಮ ಲೈಫ್ನಲ್ಲೂ ಕೂಡ ಪಾಸಿಟಿವ್ ಆಗಿ ರಿಫ್ಲೆಕ್ಟ್ ಆಗ್ತಾ ಹೋಗುತ್ತೆ. ಅದು ರಿಲೇಷನ್ಶಿಪ್ ಆಗಿರ್ಬೋದು, ಫ್ಯಾಮಿಲಿಯಲ್ಲಾಗಿರ್ಬೋದು, ಫ್ರೆಂಡ್ಶಿಪ್ಪಲ್ಲಾಗಿರ್ಬೋದು. ಕೇವಲ ಇನ್ನೊಬ್ಬರ ಮೇಲೆ ನೆಗೆಟಿವ್ ಆಗಿ ಥಿಂಕ್ ಮಾಡೋದು, ಇದು ಆಗೋದಿಲ್ಲ ಅಂತ ಹೇಳೋದು, ಕಾಲ್ ಮೆಸೇಜ್ ಬರುತ್ತಾ ಅದು ಬರೋದಿಲ್ವಾ ಅನ್ನೋ ರೀತಿ ಥಿಂಕ್ ಮಾಡೋದು, ಇನ್ನೊಬ್ಬರ ಮೇಲೆ ದೂರ ಹಾಕೋದು, ಇದೆಲ್ಲ ಮಾಡೋದ್ರಿಂದ ಏನೂ ಪ್ರಯೋಜನ ಇಲ್ಲ. ಪ್ರೊಟೆಕ್ಟಿವ್ ಮತ್ತು ಪ್ರೊಸೆಸಿವ್ ಎನರ್ಜಿ ಅಂದರೆ ಇವರು ಯಾವಾಗಲೂ ಸ್ಟ್ರಾಂಗ್ ಫೀಲ್ ಮಾಡ್ಕೊಳ್ತಾ ಇದ್ದಾರೆ ಈ ರಿಲೇಷನ್ಶಿಪ್ ಬಗ್ಗೆ, ಈ ಕನೆಕ್ಷನ್ ಬಗ್ಗೆ. ನಿಮ್ಮ ಮೇಲೆ ಡೀಪ್ ಅಟ್ಯಾಚ್ಮೆಂಟ್ ಇದೆ. ಅಂದರೆ ಯಾರೂ ನಮ್ಮ ನಡುವೆ ಬರಬಾರ್ದು ಅನ್ನೋ ಫೀಲಿಂಗ್ ಕೂಡ ಇದೆ. ಅಂದರೆ ಇದು ಫ್ರೆಂಡ್ಶಿಪ್ ಆಗಿರ್ಬೋದು ಅಥವಾ ರಿಲೇಷನ್ಶಿಪ್ ಆಗಿರ್ಬೋದು. ಬಟ್ ನಿಮ್ಮ ನಡುವೆ ಯಾರೂ ಬರಬಾರ್ದು ಅನ್ನೋ ಫೀಲಿಂಗ್ ಇದೆ. ಮಾತಿಗಿಂತ ಆ್ಯಕ್ಷನ್ನಲ್ಲಿ ಪ್ರೀತಿ ತೋರಿಸುವ ಆಸೆ ಇದೆ. ಅಂದರೆ ಕಳೆದುಕೊಳ್ಳುವ ಭಯದಿಂದ ಬಂದ ಪೊಸೆಸಿವ್ ಎನರ್ಜಿ. ಅವ್ರು ನಿಮ್ಮನ್ನು ಈಗ ಸಿಂಪಲ್ ವ್ಯಕ್ತಿಯಾಗಿ ನೋಡ್ತಾ ಇಲ್ಲ. ಮನಸ್ಸಿನ ಒಳಗಡೆ ತುಂಬ ಸ್ಟ್ರಾಂಗ್ ಆಗಿ ಈ ಬಾಂಡ್ ಇರಬೇಕು ಅನ್ನೋ ರೀತಿ ಫೀಲ್ ಮಾಡ್ಕೊಂಡಿದ್ದಾರೆ. ಕೆಲವೊಂದು ಸಲ ಅವರು ತಮ್ಮ ಫೀಲಿಂಗ್ಸನ್ನು ಓಪನ್ ಆಗಿ ಹೇಳದೇ ಇರ್ಬೋದು ಅಥವಾ ಕನ್ಫ್ಯೂಸ್ಡ್ ಆಗಿ ವರ್ತನೆ ಮಾಡಿರಬಹುದು. ಆದರೆ ಈಗ ಮನಸ್ಸಿನ ಒಳಗಡೆಯಿಂದ ಡೀಪ್ ಅಟ್ಯಾಚ್ಮೆಂಟ್ ಇದೆ. ನಿಮ್ಮ ಬಗ್ಗೆ ಯಾರಾದರೂ ತಪ್ಪಾಗಿ ಮಾತಾಡಿದ್ರು ಕೂಡ ಅಥವಾ ನಿಮ್ಮಿಬ್ಬರ ನಡುವೆ ಯಾರಾದರೂ ಬರೋ ಟ್ರೈ ಮಾಡಿದ್ರು ಕೂಡ ಅದು ಅವರಿಗೆ ಮನಸ್ಸಿನಲ್ಲಿ ಇಷ್ಟ ಆಗ್ತಾ ಇಲ್ಲ.
ಪ್ರೊಟೆಕ್ಟಿವ್ ಸೈಡ್ ಕಾಣ್ತಾ ಇದೆ. ಅವರು ನಿಮ್ಮನ್ನು ಕೇವಲ ಪ್ರೀತಿಸಬೇಕು ಅಂತಲ್ಲ, ನಿಮ್ಮನ್ನು ಸೇಫಾಗಿ ಖುಷಿಯಾಗಿ ನೋಡಬೇಕು ಅನ್ನೋ ಮನಸ್ಸು ಕೂಡ ಇದೆ. ಕೆಲವೊಮ್ಮೆ ಈ ಪ್ರೀತಿ ಪೊಸೆಸಿವ್ ಆಗಿ ಕೂಡ ಕಾಣ್ಬೋದು. ಯಾಕೆಂದರೆ ಅವ್ರಿಗೆ ನಿಮ್ಮನ್ನು ಕಳ್ಕೊಳ್ಳುವಂತಹ ಭಯ, ತುಂಬ ಡೀಪಾಗಿ ಫೀಲ್ ಮಾಡ್ತಾ ಇದ್ದಾರೆ. ಅಥವಾ ನೀವು ಬೇರೆಯವ್ರ ಜೊತೆ ಕ್ಲೋಸಾಗಿ ಮಾತಾಡಿದ್ರೆ, ಸೋಷಿಯಲ್ ಮೀಡಿಯಾದಲ್ಲಿ ಏನಾದರೂ ನೋಡಿದ್ರೆ ಮನಸ್ಸಿನ ಒಳಗಡೆ ಒಂದು ಚಿಕ್ಕ ಜಲಸಿ ಬರುವಂತಹ ಸಾಧ್ಯತೆ ಇದೆ. ಅಂದರೆ ಒಂದು ಸ್ಟೇಟಸ್ ನೀವು ಹಾಕಿದ್ರೆ, ಒಂದು ಪೋಸ್ಟ್ ಹಾಕಿದ್ರೆ ಇವರಿಲ್ಲದೆ ಅಥವಾ ಇವರು ಈ ರಿಲೇಷನ್ಶಿಪ್ಪಲ್ಲಿ ದೂರ ಇರೋದ್ರಿಂದ ಕೂಡ ನೀವು ಖುಷಿಯಾಗಿದ್ದೀರಾ ಅನ್ನೋ ಜಲಸಿ ಫೀಲ್ ಕೂಡ. ಬಟ್ ಇಲ್ಲಿ ಗಮನಿಸಬೇಕಾದ ವಿಷಯ ಏನು ಅಂದರೆ, ಈ ಎನರ್ಜಿ ಸಂಪೂರ್ಣ ನೆಗೆಟಿವ್ ಪಾಸಿಟಿವ್ ಅಲ್ಲ. ಇದು ನಿಮ್ಮನ್ನು ಕಳ್ಕೊಳ್ಬಾರ್ದು ಅನ್ನೋ ಭಯದಿಂದ ಬಂದ ಅಟ್ಯಾಚ್ಮೆಂಟ್ ಥರ. ಈ ಸಲ ಅವರು ಕೇವಲ ನಿಮ್ಮನ್ನು ಪ್ರೀತಿಸ್ತೀನಿ ಅಂತ ಮಾತ್ರ ಹೇಳೋ ಮಾತುಗಿಂತ ಆ ಪ್ರೀತಿಯನ್ನು ಪ್ರೂವ್ ಮಾಡಬೇಕು ಅನ್ನೋ ಮನಸ್ಸು ಬರ್ತಾ ಇದೆ, ಆ ಎನರ್ಜಿ ಇದೆ. ಹಿಂದೆ ಎಲ್ಲ ಪಾಸ್ಟ್ನಲ್ಲಿ ತುಂಬ ಮಾತುಗಳೇ ಜಾಸ್ತಿ ಇತ್ತು, ಆ್ಯಕ್ಷನ್ ಕಡಿಮೆ ಇರಬಹುದು. ಆದರೆ ಈಗ ನಿಧಾನವಾಗಿ ಅವರ ಯೋಚನೆ ಬದಲಾಗ್ತಾ ಇದೆ. ನಿಜವಾದ ಪ್ರೀತಿ ಅಂದರೆ ಕೇವಲ ಫೀಲಿಂಗ್ ಮಾತ್ರ ಸಾಲೋದಿಲ್ಲ, ಅದನ್ನು ತೋರಿಸ್ಕೋಬೇಕು, ಪ್ರೀತಿಯನ್ನು ಟೈಮ್ ಕೊಡಬೇಕು, ಇಬ್ಬರು ಕೂಡ ಎಫರ್ಟ್ ಹಾಕಬೇಕು ಅನ್ನೋ ಮನಸ್ಸು ಬರ್ತಾ ಇದೆ. ನಿಮಗೆ ಬೇಕಾದ ಸಮಯದಲ್ಲಿ ಜೊತೆ ನಿಲ್ಲೋದು, ನಿಮ್ಮ ನೋವನ್ನು ಅರ್ಥ ಮಾಡ್ಕೊಳ್ಳೋದು, ನಿಮ್ಮನ್ನು ಕಳ್ಕೊಳ್ಳದೇ ಇರುವ ರೀತಿ ಈ ರಿಲೇಷನ್ಶಿಪ್ಗಾಗಿ ಎಫರ್ಟ್ ಹಾಕೋದು, ಇಂತಹ ಮಾತುಗಳ ಬಗ್ಗೆ ಅಥವಾ ಯೋಚನೆಗಳ ಬಗ್ಗೆ ಇವರು ಥಿಂಕ್ ಮಾಡುವ ಎನರ್ಜಿ. ಟ್ರಾನ್ಸ್ಫರ್ಮೇಷನ್, ಹೊಸ ಆರಂಭ, ಬದಲಾಗ್ತಾ ಇರುವ ಅವರ ಮನಸ್ಸಿನ ಎನರ್ಜಿ, ಸೆಲ್ಫ್ ಫೀಲಿಂಗ್ ಎನರ್ಜಿ, ಮನಸ್ಸಿನ ಒಳಗಿನ ಬದಲಾವಣೆ ಎನರ್ಜಿ, ಹಳೆಯ ತಪ್ಪುಗಳಿಂದ ಕಲಿತಾ ಇರುವಂತಹ ಎನರ್ಜಿ, ಮೆಚೂರ್ ಆಗುವ ಪ್ರಯತ್ನ, ಹೊಸ ವ್ಯಕ್ತಿಯಾಗಿ ಮತ್ತೆ ಬರುವ ಆ ಪ್ರೀತಿಯ ಎನರ್ಜಿ. ಅಂದರೆ ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾ ಇದ್ದಾರೆ, ಅವರನ್ನು ಬದಲಾವಣೆ ಮಾಡಿಕೊಳ್ಳುವ ಪ್ರಕ್ರಿಯೆ ಕೂಡ ನಡೀತಾ ಇದೆ. ಹಿಂದೆ ಅವರು ಕೆಲವು ವಿಷಯಗಳಲ್ಲಿ ಇಮ್ಮೆಚ್ಯೂರಾಗಿ ವರ್ತನೆ ಮಾಡಿರ್ಬೋದು, ಫೀಲಿಂಗ್ಸನ್ನು ಸರಿಯಾಗಿ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಆಗದೆ ಇರ್ಬೋದು, ಅಥವಾ ಈ ರಿಲೇಷನ್ಶಿಪ್ ವ್ಯಾಲ್ಯೂ ಏನಿದೆ ಅದನ್ನು ಅಷ್ಟು ಡೀಪಾಗಿ ಅರ್ಥ ಮಾಡ್ಕೊಂಡಿರಲಿಲ್ಲ. ಆದರೆ ಈಗ ಅವರ ಲೈಫ್ನಲ್ಲಿ ಅವ್ರಿಗೆ ಪಾಠ ಕಲ್ತಿದ್ದಾರೆ, ಲೆಸನ್ ಕಲ್ತಿದ್ದಾರೆ. ನಿಮ್ಮನ್ನು ಕಳ್ಕೊಳ್ಳುವಂತಹ ಭಯ, ಒಂಟಿತನ, ಗಿಲ್ಟ್, ಹಳೆಯ ತಪ್ಪುಗಳ ನೆನಪು ಇದೆಲ್ಲ ಸೇರಿ ಅವರ ಮನಸ್ಸನ್ನು ಬದಲಾಯಿಸ್ತಾ ಇದೆ. ಅವರಿಗೆ ಕ್ಲಿಯರಾಗಿ ಅರ್ಥ ಆಗ್ತಾ ಇದೆ, ಕೇವಲ ಪ್ರೀತಿ ಇದ್ದರೆ ಸಾಕಾಗೋದಿಲ್ಲ, ಟ್ರಸ್ಟ್ ಬೇಕು, ಕಮಿಟ್ಮೆಂಟ್ ಬೇಕು, ಓಪನ್ ಅಪ್ ಆಗಿ ಮಾತಾಡುವಂತಹ ಗುಣ ಬೇಕು, ಒಬ್ಬರ ಮನಸ್ಸನ್ನು ಇನ್ನೊಬ್ಬರು ಅರ್ಥ ಮಾಡ್ಕೊಳ್ಳೋ ಮೆಚ್ಯೂರಿಟಿ ಬೇಕು ಅನ್ನೋದು ಅವ್ರಿಗೆ ನಿಧಾನವಾಗಿ ಅರ್ಥ ಆಗ್ತಾ ಇದೆ. ಅವರು ಮತ್ತೆ ನಿಮ್ಮ ಲೈಫ್ನಲ್ಲಿ ಬರುವ ಆಸೆ ಇಟ್ಕೊಂಡಿದ್ದಾರೆ. ಸೊ ಹಿಂದಿನ ಹಾಗಲ್ಲ, ಹಳೆಯ ಯಾವ ರೀತಿ ಇದ್ದರೂ ಆ ರೀತಿಯೆಲ್ಲ ಬದಲಾಗಿ ಬರಬೇಕು ಅನ್ನೋ ಫೀಲಿಂಗ್ಸ್ ಇದೆ. ನಿಮ್ಮ ಮುಂದೆ ಮತ್ತೆ ನಿಲ್ಲೋ ಮೊದಲು ಅವರ ಜೀವನ, ಮನಸ್ಸು, ಯೋಚನೆ ಇದೆಲ್ಲವನ್ನು ಸರಿ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅನ್ನೋ ಎನರ್ಜಿ. ಕೆಲವೊಮ್ಮೆ ಅವರು ಸೈಲೆಂಟ್ ಆಗಿರ್ಬೋದು, ಆದರೆ ಆ ಸೈಲೆನ್ಸ್ ಮನಸ್ಸಿನ ಒಳಗಡೆ ತುಂಬ ಕೆಲಸ ಮಾಡ್ತಾ ಇದೆ, ಅವರ ತಪ್ಪುಗಳನ್ನು ಅರ್ಥ ಮಾಡಿಸ್ತಾ ಇದೆ, ಅವರನ್ನು ಅವರು ಹೀಲ್ ಮಾಡ್ಕೊಳ್ತಾ ಇದ್ದಾರೆ, ಮತ್ತೆ ಹೇಗೆ ಸರಿಯಾಗಿ ರಿಲೇಷನ್ಶಿಪ್ಪನ್ನು ಕಟ್ಟಬೇಕು ಅನ್ನೋ ರೀತಿ ಫೀಲ್ ಮಾಡ್ತಾ ಇದ್ದಾರೆ. ಈ ರಿಲೇಷನ್ಶಿಪ್ ಮತ್ತೆ ಶುರುವಾದರೆ ಹಿಂದಿನಂತೆ ಕನ್ಫ್ಯೂಸ್ಡ್ ಅಥವಾ ಹಾರ್ಟ್ ಕೋಲ್ಡ್, ಈಗೋ ಫುಲ್ ಎನರ್ಜಿ ಆಗಿರೋದಕ್ಕಿಂತ ಇನ್ನೂ ಮೆಚ್ಯೂರ್ ಆಗಿ, ಇನ್ನೂ ಡೀಪ್ ಮತ್ತು ಇನ್ನೂ ನಿಜವಾದ ಕನೆಕ್ಷನ್ ಆಗುವ ಸಾಧ್ಯತೆ ತುಂಬ ಜಾಸ್ತಿ ಇದೆ. ಈ ರಿಲೇಷನ್ಶಿಪ್ಪಲ್ಲಿ ಪ್ರೀತಿ ಅನ್ನೋದು ಇನ್ನೂ ಸಂಪೂರ್ಣವಾಗಿ ಮುಗ್ದೋಗಿಲ್ಲ. ಮನಸ್ಸಿನ ಒಳಗಡೆ ಈಗಲೂ ಕೂಡ ಒಬ್ರಿಗಾಗಿ ಒಬ್ಬರು ಜಾಗ ಇಟ್ಕೊಂಡಿದ್ದೀರಾ. ಈ ಕನೆಕ್ಷನ್ ಇನ್ನೂ ಡೀಪ್ ಫೀಲ್ ಆಗಿದೆ. ಆದರೆ ಈ ಪ್ರೀತಿಯ ಜೊತೆ ತುಂಬ ಭಾರವಾದ ಎಮೋಷನ್ಸ್ ಕೂಡ ಸೇರಿಕೊಂಡಿದೆ. ನೋವಿದೆ, ಗಿಲ್ಟ್ ಇದೆ, ಹೇಳದೆ ಉಳಿದಿರುವಂತಹ ಮಾತುಗಳಿದೆ, ಕಳೆದುಕೊಳ್ಳುವ ಭಯ ಇದೆ, ಮತ್ತೆ ಮೊದಲಿನ ರೀತಿ ಆಗಬಾರ್ದಿತ್ತು ಅನ್ನೋ ಪಶ್ಚಾತ್ತಾಪ ಕೂಡ ತುಂಬ ಸ್ಟ್ರಾಂಗ್ ಆಗಿದೆ. ಕೆಲವೊಂದು ಸಲ ಪ್ರೀತಿ ಇದ್ದರೂ ಈಗೋ, ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಸಮಯ, ಪರಿಸ್ಥಿತಿ ಇದೆಲ್ಲ ಸೇರಿ ಇಬ್ಬರನ್ನ ದೂರ ಮಾಡಿಬಿಡುತ್ತೆ. ಅದೇ ತರಹದ ಹೆವಿ ಎನರ್ಜಿ ಇದೆ. ಆದರೆ ಒಂದು ವಿಷಯ ನೆನ್ಪಿಟ್ಕೊಳ್ಳಿ, ನಿಜವಾದ ಸಂಬಂಧಗಳು ಕೇವಲ ಫೀಲಿಂಗ್ಸ್ ಮೇಲೆ ಮಾತ್ರ ನಿಲ್ಲೋದಿಲ್ಲ. ಅದಕ್ಕೆ ಟ್ರಸ್ಟ್ ಬೇಕು, ಕಮ್ಯುನಿಕೇಷನ್ ಬೇಕು, ಎಫರ್ಟ್ ಬೇಕು, ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಳ್ಳುವ ಮನಸ್ಸು ಬೇಕು. ನೀವು ಮಾತ್ರ ಎಫರ್ಟ್ ಹಾಕ್ತಾ ಇದ್ದೀರಾ, ಅವರು ಎಫರ್ಟ್ ಹಾಕ್ತಾ ಇಲ್ಲ ಅಂದರೆ ಏನೂ ಮಾಡೋದಕ್ಕಾಗೋದಿಲ್ಲ. ಇಲ್ಲಿ ಇಬ್ಬರ ಮನಸ್ಸಿನಲ್ಲೂ ಇನ್ನೂ ಫೀಲಿಂಗ್ಸ್ ಇದ್ದರೂ ಮುಂದೆ ಈ ರಿಲೇಷನ್ಶಿಪ್ ಯಾವ ದಿಕ್ಕಿಗೆ ಹೋಗುತ್ತೆ ಅನ್ನೋದು ಈಗ ಇಬ್ಬರ ಆಯ್ಕೆ ಮತ್ತು ಪ್ರಯತ್ನದ ಮೇಲೆ, ಎಫರ್ಟ್ ಮೇಲೆ ಮಾತ್ರ ನಿಂತಿರುತ್ತೆ. ಒಬ್ಬರು ಮಾತ್ರ ರಿಲೇಷನ್ಶಿಪ್ಪಲ್ಲಿ ಎಫರ್ಟ್ ಹಾಕ್ತಾ ಹೋದರೆ ಸಂಬಂಧ ಹೆಚ್ಚು ದೂರ ಹೋಗೋದಿಲ್ಲ. ಇಬ್ಬರು ಮನಸ್ಸಿನಿಂದ ಮುಂದೆ ಬರಬೇಕು. ಹಳೆಯ ನೋವಿಗಿಂತ ಸಂಬಂಧವನ್ನು, ರಿಲೇಷನ್ಶಿಪ್ನ ದೊಡ್ಡದಾಗಿ ನೋಡುವ ಮನಸ್ಸಿರಬೇಕು. ಹಿಂದಿನ ತಪ್ಪುಗಳಿಂದ ಪಾಠ ಕಲಿತು ಈ ಸಲ ಇನ್ನೂ ಮೆಚ್ಯೂರಾಗಿ, ಓಪನ್ ಅಪ್ ಆಗಿ ಕಮ್ಯುನಿಕೇಟನ್ನು ಇಟ್ಕೊಂಡು ಇನ್ನೂ ನಿಜವಾಗ್ಲೂ ಒಬ್ರನ್ನೊಬ್ರು ಅರ್ಥ ಮಾಡಿಕೊಳ್ಳುವ ಪ್ರಯತ್ನ ಮಾಡಿದ್ರೆ ಮಾತ್ರ ರಿಲೇಷನ್ಶಿಪ್ ಅನ್ನೋದು ಮತ್ತೆ ಹೊಸ ರೂಪದಲ್ಲಿ ಶುರುವಾಗುವ ಸಾಧ್ಯತೆ ತುಂಬ ಜಾಸ್ತಿ ಇದೆ. ಆದರೆ ಅದಕ್ಕಿಂತ ಮುಖ್ಯವಾದದ್ದು ಏನಂದರೆ ಮನಸ್ಸಿಗೆ ಬೇಕಾದಂತಹ ಸಮಾಧಾನ, ಹ್ಯಾಪಿನೆಸ್. ಪ್ರೀತಿ ಇದ್ದರೆ ಮಾತ್ರ ಸಾಲದು, ಪ್ರೀತಿಯ ಜೊತೆಗೆ ರೆಸ್ಪೆಕ್ಟ್, ಪೀಸ್ ಮತ್ತು ಎಮೋಷ್ನಲ್ ಸೇಫ್ಟಿ ಕೂಡ ಇರಬೇಕು. ಸೊ ಪಾಸಿಟಿವ್ ಆಗಿ ಥಿಂಕ್ ಮಾಡಿ.
ಯಾವುದೇ ವಿಷಯವನ್ನು ಓವರ್ ಆಗಿ ಯೋಚನೆ ಮಾಡಬೇಡಿ. ನಿಮ್ಮ ಹೃದಯಕ್ಕೆ ಕನೆಕ್ಟ್ ಆಗುವ ಎನರ್ಜಿ ಮಾತ್ರ ರಿಸೀವ್ ಮಾಡ್ಕೊಳ್ಳಿ. ಬಾಕಿ ಉಳಿದಿರುವುದನ್ನು ಯೂನಿವರ್ಸ್ಗೆ ಬಿಟ್ಬಿಡಿ. ನಿಮ್ಮ ಲೈಫ್ನಲ್ಲಿ ನಿಮ್ಮ ಬಗ್ಗೆ ಥಿಂಕ್ ಮಾಡೋದಕ್ಕೆ ಶುರು ಮಾಡಿ. ನಿಮ್ಮ ಲೈಫ್ ಬಗ್ಗೆ ಥಿಂಕ್ ಮಾಡೋದಕ್ಕೆ ಶುರು ಮಾಡಿ. ನಿಮ್ಮ ಡೆಸ್ಟಿನಿಯಲ್ಲಿ ಆ ಪ್ರೀತಿ ಅನ್ನೋದು ಇದ್ದರೆ ಅದು ಖಂಡಿತ ನಿಮಗೆ ಸಿಕ್ಕೇ ಸಿಗುತ್ತೆ. ಸೊ ಈ ರೀಡಿಂಗ್ ಅನ್ನೋದು ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪಾಸಿಟಿವ್ ಆಗಿ ಕಮೆಂಟ್ ಮಾಡಿ. ನೆಗೆಟಿವಿಟಿಯನ್ನು ಅಲ್ಲಿಗೆ ಬಿಟ್ಬಿಡಿ. ಇನ್ನೊಂದು ಬ್ಯೂಟಿಫುಲ್ ರೀಡಿಂಗಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟ್ಗೆ ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು ಆಲ್.